ಐತಿಹಾಸಿಕ ವಿವರಣೆಗೆ ಸ್ವಾಗತ. ದೆಹಲಿ ಸುಲ್ತಾನರ ಇತಿಹಾಸದಲ್ಲಿ ಕೇವಲ 30 ವರ್ಷ, ಹೌದು, ಬರೀ 3 ದಶಕಗಳ ಕಾಲ ಆಳ್ವಿಕೆ ನಡೆಸಿದ ಒಂದು ರಾಜವಂಶ. ಇಡೀ ಭಾರತೀಯ ಉಪಖಂಡದ ಮೇಲೆ ಅಳಿಸಲಾಗದ ರಕ್ತಸಿಕ್ತ ಹಾಗೇನೆ ಒಂದು ದೊಡ್ಡ ಪರಿವರ್ತನೆಯ ಛಾಪನ್ನೇ ಮೂಡಿಸ್ತು ಅಂದ್ರೆ ನಂಬೋಕೆ ಸಾಧ್ಯನಾ? ಖಂಡಿತ. ಖಿಲ್ಜಿ ಸಂತತಿಯ ಕಥೆ ಕೇವಲ ಒಂದು ರಾಜಕೀಯ ಬದಲಾವಣೆಯಲ್ಲ, ಬದಲಾಗಿ ಅಧಿಕಾರ, ಮಹತ್ವಾಕಾಂಕ್ಷೆ ಮತ್ತು ಹೋರಾಟಗಳ ಒಂದು ಅತ್ಯಂತ ರೋಚಕ ಅಧ್ಯಾಯ. ಇದರ ಬಗ್ಗೆ ನಾವಿಂದು ಆಳವಾಡಿ ತಿಳಿಯೋಣ. ಇಂದಿನ ಈ ವಿವರಣೆಯ ಹಾದಿ ಹೀಗಿರಲಿದೆ. ಮೊದಲು ಖಿಲ್ಜಿಗಳ ಮೂಲ, ಆಮೇಲೆ ಜಲಾಲುದ್ದೀನ್ನ ಉದಾರ ಆಡಳಿತ, ನಂತರ ಬರುವ ಅಲಾವುದ್ದೀನ್ನ ಕಠೋರ ವಿಸ್ತರಣೆ ಮತ್ತು ಅವನ ಕಟ್ಟುನಿಟ್ಟಾದ ಆಡಳಿತ, ಕೊನೆಗೆ ಈ ಸಂತತಿಯ ವಿಲಕ್ಷಣ ಪತನ. ಬನ್ನಿ ಶುರು ಮಾಡೋಣ. 1ನೇ ಭಾಗ, ಖಿಲ್ಜಿಗಳ ಮೂಲ. ದೆಹಲಿಯ ಸಿಂಹಾಸನ ಏರೋದಕ್ಕೂ ಮುಂಚೆನೇ ಇವರು ಅತ್ಯಂತ ಬಲಿಷ್ಠ ಸೈನಿಕರಾಗಿದ್ರು. ಹಾಗಾದ್ರೆ ಇವರ ಮೂಲ ಯಾವುದು? ಬನ್ನಿ ನೋಡೋಣ. ಖಿಲ್ಜಿಗಳು ಮೂಲತಃ ಟರ್ಕಿಕ್ ಜನಾಂಗದವರೇ ಆಗಿದ್ರು. ಆದ್ರೆ ಅವರು ಅಫ್ಘಾನಿಸ್ತಾನದ ಖಲಜ್ ಅನ್ನೋ ಪ್ರದೇಶದಲ್ಲಿ ಬಹಳ ಕಾಲ ನೆಲೆಸಿದ್ರು. ಇದ್ರಿಂದ ಏನಾಯ್ತು ಅಂದ್ರೆ ಅವರ ಭಾಷೆ ಮತ್ತೆ ಜೀವನ ಶೈಲಿ ಸಂಪೂರ್ಣವಾಗಿ ಅಫ್ಘಾನರಂತೆಯೇ ಬದಲಾಯಿತು. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಏನೆಂದ್ರೆ, ದೆಹಲಿಯಲ್ಲಿದ್ದ ಆ ಶುದ್ಧ ಟರ್ಕಿಶ್ ಗಣ್ಯರು ಈ ಖಿಲ್ಜಿಗಳನ್ನ ತಮಗೆ ಸಮ ಅಂತ ಒಪ್ಕೊಳ್ಳೇ ಇಲ್ಲ. ಅವರನ್ನ ಕೆಳದರ್ಜೆಯವರು ಅಥವಾ ಹೊರಗಿನವರು ಅಂತಾನೆ ಕಡೆಗಣಿಸ್ತಾ ಇದ್ರು. ಈ ತಾರತಮ್ಯವೇ ಮುಂದೆ ಖಿಲ್ಜಿಗಳು ಆಳುತ್ತಿದ್ದ ಮಮ್ಲೂಕ್ ಸಂತತಿಯ ವಿರುದ್ಧ ತಿರುಗಿ ಬೀಳೋಕೆ ಬಹುದೊಡ್ಡ ಕಾರಣವಾಯಿತು. ಅಧಿಕಾರಕ್ಕೆ ಬರೋಕ್ಕೂ ಮುಂಚೆನೇ ಖಿಲ್ಜಿಗಳು ತಮ್ಮ ಮಿಲಿಟರಿ ತಾಕತ್ತನ್ನ ಪ್ರದರ್ಶಿಸಿದ್ರು. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಬಖ್ತಿಯಾರ್ ಖಿಲ್ಜಿ. ಮಹಮ್ಮದ್ ಘೋರಿಯ ಸೈನ್ಯದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿದ್ದ ಈತ 1200ರಿಂದ 1202ರ ಸಮಯದಲ್ಲಿ ಬಿಹಾರ್ ಮತ್ತು ಬಂಗಾಳದಲ್ಲಿ ಭಾರಿ ಕಾರ್ಯಾಚರಣೆಗಳನ್ನು ನಡೆಸಿದ. ಮಿಲಿಟರಿ ದೃಷ್ಟಿಯಿಂದ ಇದು ಯಶಸ್ವಿಯಾದರೂ ಜ್ಞಾನದ ಬಹುದೊಡ್ಡ ಕೇಂದ್ರಗಳಾಗಿದ್ದ ನಳಂದ ಮತ್ತೆ ವಿಕ್ರಮಶಿಲಾ ವಿಶ್ವವಿದ್ಯಾನಿಲಯಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದು ಇತಿಹಾಸದ ಅತ್ಯಂತ ಭೀಕರ ಘಟನೆಗಳಲ್ಲೊಂದು. ಇದು ಅವರ ಆರಂಭಿಕ ವಿನಾಶಕಾರಿ ಶಕ್ತಿಗೆ ಒಂದು ಸ್ಪಷ್ಟ ನಿದರ್ಶನ. ಈಗ 2ನೇ ಭಾಗಕ್ಕೆ ಹೋಗೋಣ. ಜಲಾಲುದ್ದೀನ್ನ ಉದಾರ ಆಡಳಿತ. 1290ರಲ್ಲಿ ಖಿಲ್ಜಿ ಸಂತತಿಯ ಮೊದಲ ಅಧಿಕೃತ ಆಡಳಿತಗಾರ ಜಲಾಲುದ್ದೀನ್ ಖಿಲ್ಜಿ ಮಮ್ಲೂಕ್ ಅರಸ ಕೈಕುಬಾದ್ನನ್ನ ಕೆಳಗಿಳಿಸಿ ಅಧಿಕಾರಕ್ಕೆ ಬರ್ತಾನೆ. ದೆಹಲಿಯ ಹೊರಗಿರುವ ಕಿಲೋಕ್ರಿಲಿಯಲ್ಲಿ ಆತನಿಗೆ ಪಟ್ಟಾಭಿಷೇಕ ಆಗುತ್ತೆ. ಇಲ್ಲಿ ನಿಜಕ್ಕೂ ಆಶ್ಚರ್ಯಪಡುವಂತರ ವಿಷಯ ಅಂದ್ರೆ ಜಲಾಲುದ್ದೀನ್ನ ಆಡಳಿತ ನೀತಿ. ಆ ಕಾಲದ ಬೇರೆ ರಾಜರಿಗೂ ಇವನಿಗೂ ಅಜಗಜಾಂತರ ವ್ಯತ್ಯಾಸ. ವಯಸ್ಸಾದವನು, ಜೊತೆಗೆ ತುಂಬಾನೇ ಮೃದು ಸ್ವಭಾವದವನು. ಇವನ ನೀತಿಯನ್ನೇ ಉದಾರ ನಿರಂಕುಶಾಧಿಕಾರ ಅಂತ ಕರೆಯಲಾಗುತ್ತೆ. ಒಂದ್ಸಲ ಊಹಿಸ್ಕೊಳ್ಳಿ, ತನ್ನ ವಿರುದ್ಧ ಪಿತೂರಿ ಮಾಡಿದ ಟರ್ಕಿಶ್ ಗಣ್ಯರನ್ನ ಈತ ಸುಮ್ನೆ ಕ್ಷಮಿಸಿಬಿಟ್ಟ. ಅಷ್ಟೇ ಅಲ್ಲ, ಸೆರೆಸಿಕ್ಕ ಠಗ್ಗರಿಗೆ ಅಂದ್ರೆ ಕ್ರೂರ ಡಕಾಯ್ತರಿಗೆ ಶಿಕ್ಷೆ ಕೊಡೋ ಬದಲು ಬುದ್ಧಿಮಾತ್ ಹೇಳಿಬಿಟ್ಬಿಟ್ಟ. ಶಾಯಿಸ್ತಾ ಖಾನ್ ಅನ್ನೋ ವಿನಮ್ರ ಬಿರುದನ್ನ ಇಟ್ಕೊಂಡಿದ್ದ ಈತ ರಕ್ತಪಾತ ಬೇಡ ಅಂತ ಅನಗತ್ಯ ಯುದ್ಧಗಳಿಂದ ಸದಾ ದೂರಾನೇ ಉಳ್ತಿದ್ದ. ಅವನ ವ್ಯಕ್ತಿತ್ವ ಎಂತಹುದು ಅಂತ ಈ ಮಾತುಗಳೇ ಹೇಳ್ತವೆ. 1291ರಲ್ಲಿ ರಣಥಂಬೋರ್ನ ಪ್ರಬಲ ಕೋಟೆಗೆ ಮುತ್ತಿಗೆ ಹಾಕಿದಾಗ ಪ್ರಾಣಹಾನಿ ಹೆಚ್ಚಾಗ್ತಿದೆ ಅಂತ ಗೊತ್ತಾದ ತಕ್ಷಣ ಆ ಮುತ್ತಿಗೆಯನ್ನೇ ಆತ ಕೈಬಿಟ್ಟ. ಆ ಹೊತ್ತಲ್ಲಿ ಆತ ಹೇಳಿದ ಮಾತಿದು: 10 ಇಂತಹ ಕೋಟೆಗಳನ್ನು ನಾನು ಒಬ್ಬ ಮುಸ್ಲಿಮನ ಒಂದು ಕೂದಲಿಗೆ ಸಮವೆಂದು ಪರಿಗಣಿಸುವುದಿಲ್ಲ. ರಕ್ತಪಾತ ಅಂದ್ರೆ ಆತನಿಗೆ ಎಷ್ಟರ ಮಟ್ಟಿಗೆ ಅಸಮಾಧಾನ ಇತ್ತು ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಆದರೆ ಇತಿಹಾಸ ಯಾವಾಗಲೂ ಒಂದೇ ತರಹ ಇರೋದಿಲ್ಲ. ಆತನ ಉದಾರ ಆಡಳಿತದಲ್ಲೂ ಒಂದು ದೊಡ್ಡ ಕಪ್ಪು ಚುಕ್ಕೆ ಇದೆ. ಬಡವರಿಗೆ ಅನ್ನದಾನ ಮಾಡ್ತಾ ಜನರ ಪ್ರೀತಿಗೆ ಪಾತ್ರರಾಗಿದ್ದ ಸೂಫಿ ಸಂತ ಸಿದ್ದಿ ಮೌಲಾ ಅವರ ಮೇಲೆ ಆಸ್ಥಾನದಲ್ಲಿದ್ದ ಕೆಲವರು ಪಿತೂರಿಯ ಆರೋಪ ಹೊರಿಸಿದ್ರು. ನ್ಯಾಯಾಲಯದಲ್ಲಿ ಯಾವುದೇ ಪುರಾವೆ ಸಿಗ್ಲಿಲ್ಲ. ಆದ್ರೂ ಆಸ್ಥಾನದವರ ತೀವ್ರ ಒತ್ತಡಕ್ಕೆ ಸಿಲುಕಿದ ಜಲಾಲುದ್ದೀನ್ ಸಿದ್ದಿ ಮೌಲಾನನ್ನ ಕ್ರೂರವಾಗಿ ಹತ್ಯೆ ಮಾಡೋಕೆ ಆದೇಶ ಕೊಟ್ಟೇ ಬಿಟ್ಟ. ಇದು ಆತನ ಮೃದು ಸ್ವಭಾವಕ್ಕೆ ತದ್ವಿರುದ್ಧವಾದ, ಹಾಗೇನೆ ಇತಿಹಾಸದ ಒಂದು ಆಘಾತಕಾರಿ ನಿರ್ಧಾರ. 3ನೆಯ ಭಾಗ, ಅಲಾವುದ್ದೀನ್ನ ಕಠೋರ ವಿಸ್ತರಣೆ. ಇಲ್ಲಿಂದ ಖಿಲ್ಜಿ ಸಂತತಿಯ ಕಥೆ ಒಂದು ಸಂಪೂರ್ಣ ಹೊಸ ಭಯಾನಕ ತಿರುವು ಪಡೆದುಕೊಳ್ಳುತ್ತೆ. ಜಲಾಲುದ್ದೀನ್ನ ಅಳಿಯ ಮತ್ತು ಸೋದರಳಿಯನಾದ ಅಲಾವುದ್ದೀನ್ ಖಿಲ್ಜಿಯ ಎಂಟ್ರಿಯೊಂದಿಗೆ ದೆಹಲಿಯ ಚರಿತ್ರೆ ಸಂಪೂರ್ಣ ರಕ್ತಸಿಕ್ತವಾಗುತ್ತೆ. ಇವರಿಬ್ಬರೂ ಅರಸರ ನಡುವೆ ಇದ್ದ ವ್ಯತ್ಯಾಸವನ್ನೊಮ್ಮೆ ಗಮನಿಸಿ. ಒಂದೆಡೆ ನಂಬಿಕೆ,
ಕ್ಷಮೆ ತುಂಬಿದ್ದ ಜಲಾಲುದ್ದೀನ್, ಮತ್ತೊಂದೆಡೆ ಕಠೋರ ಮಹತ್ವಾಕಾಂಕ್ಷಿಯ ಅಲಾವುದ್ದೀನ್. 1296ರಲ್ಲಿ ಅಲಾವುದ್ದೀನ್ ಸುಲ್ತಾನನ ಪರ್ಮಿಷನ್ ಇಲ್ಲದೇನೆ ದೇವಗಿರಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನ ಲೂಟಿ ಮಾಡಿದ. ಅದಾದ ಮೇಲೆ ಖಡಾ ಮಾಣಿಕ್ಪುರದಲ್ಲಿ ತನ್ನನ್ನೇ ಭೇಟಿಯಾಗೋಕೆ ಅಂತ ಬಂದ ಸ್ವಂತ ಚಿಕ್ಕಪ್ಪ ಜಲಾಲುದ್ದೀನ್ನನ್ನ ಅತ್ಯಂತ ಕ್ರೂರವಾಡಿ ನಂಬಿಕೆ ದ್ರೋಹದಿಂದ ಕೊಲೆ ಮಾಡಿ ದೆಹಲಿಯ ಸಿಂಹಾಸನವನ್ನ ಕಿತ್ಕೊಂಡ. ಅಧಿಕಾರ ಸಿಕ್ಕಿದ್ದೇ ತಡ ಅಲಾವುದ್ದೀನ್ ತನ್ನ ಸಾಮ್ರಾಜ್ಯ ವಿಸ್ತರಣೆಯನ್ನ ಬಹಳ ತೀವ್ರಗೊಳಿಸಿದ. ಉತ್ತರ ಭಾರತದ ಆತನ ವಿಜಯ ಯಾತ್ರೆಗಳನ್ನ ನೋಡಿದ್ರೆ ಬೆರಗಾಗುತ್ತೆ. 1299ರಲ್ಲಿ ಉಲುಘ್ ಖಾನ್ ಮತ್ತು ನುಸ್ರತ್ ಖಾನ್ ನೇತೃತ್ವದಲ್ಲಿ ಗುಜರಾತ್ನ ರಾಯ್ಗರನ್ನ ಸೋಲಿಸಿದ. 1301ರಲ್ಲಿ ರಣಥಂಬೋರ್ನ ಹಮ್ಮೀರ್ ದೇವ್ ಸೋತ. ಮತ್ತೆ 1303ರಲ್ಲಿ ಸುಪ್ರಸಿದ್ಧ ಚಿತ್ತೋರ್ಗಢದ ಮುತ್ತಿಗೆಯಲ್ಲಿ ರತನ್ ಸಿಂಗ್ನ ಪರಾಭವಗೊಳಿಸಿದ. ಆದರೆ ಈ ಭಾರೀ ಸಾಮ್ರಾಜ್ಯ ವಿಸ್ತರಣೆಯ ಹಿಂದಿದ್ದ ಮಾನವ ಬೆಲೆ ಅತ್ಯಂತ ಭೀಕರವಾಗಿತ್ತು. ರಣಥಂಬೋರ್ ಮತ್ತು ವಿಶೇಷವಾಗಿ ಚಿತ್ತೂರ್ಗಢದಲ್ಲಿ ಕೋಟೆ ಶತ್ರುಗಳ ವಶವಾಗ್ತಿದೆ ಅಂತ ಗೊತ್ತಾದಾಗ ತಮ್ಮ ಮರ್ಯಾದೆ ಉಳಿಸ್ಕೊಳ್ಳೋಕೆ ರಾಣಿ ಪದ್ಮಿನಿ ಸೇರಿದಂತೆ ಸಾವಿರಾರು ರಜಪೂತ ಮಹಿಳೆಯರು ಇತಿಹಾಸದ ಮೊದಲ ಜೌಹರ್ ಅಂದ್ರೆ ಸಾಮೂಹಿಕ ಆತ್ಮಾಹುತಿ ಮಾಡ್ಕೊಂಡ್ರು. ಗುಜರಾತ್ ದಾಳಿಯ ಸಮಯದಲ್ಲಿ ರಾಣಿ ಕಮಲಾದೇವಿ ಹಾಗೇನೆ ಅವಳ ಪುತ್ರಿ ದೇವಲ್ದೇವಿಯನ್ನ ಸೆರೆ ಹಿಡಿದು ದೆಹಲಿಗೆ ತರಲಾಯಿತು. ಇದು ಆ ಕಾಲದ ಯುದ್ಧಗಳು ತಂದೊಡ್ತಿದ್ದ ವಿನಾಶಕಾರಿ ಪರಿಣಾಮಗಳನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತೆ. ಉತ್ತರ ಭಾರತದ ಮೇಲೆ ಹಿಡಿತ ಸಾಧಿಸಿದ ಮೇಲೆ ಅಲಾವುದ್ದೀನ್ನ ಕಣ್ಣು ದಕ್ಷಿಣದ ಕಡೆ ಬಿತ್ತು. ಈ ಕಾರ್ಯಾಚರಣೆಗೆ ಆತ ಆರಿಸಿಕೊಂಡಿದ್ದು ಮಲಿಕ್ ಕಾಫೂರ್ನನ್ನ. ಗುಜರಾತ್ನ ಮಾರುಕಟ್ಟೆಯಲ್ಲಿ ಕೇವಲ 1000 ದಿನಾರ್ಗಳಿಗೆ ಖರೀದಿಯಾಗಿದ್ದ ಈ ಕಾಫೂರ್ ಮುಂದೆ ಅಲಾವುದ್ದೀನ್ನ ಅತ್ಯಂತ ನಂಬಿಕಸ್ಥ ಸೇನಾಪತಿಯಾದ. 1308ರಿಂದ 11ರ ನಡುವೆ ದೇವಗಿರಿ, ವಾರಂಗಲ್, ಹೌದು ವಾರಂಗಲಿನಿಂದಲೇ ಆ ಪ್ರಸಿದ್ಧ ಕೋಹಿನೂರ್ ವಜ್ರ ಸಿಕ್ಕಿದ್ದು, ಆಮೇಲೆ ಹೊಯ್ಸಳ, ಕೊನೆಗೆ ರಾಮೇಶ್ವರಂವರೆಗೂ ಪಾಂಡ್ಯ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ದೆಹಲಿಯ ಬೊಕ್ಕಸವನ್ನ ಬಂಗಾರ, ಸಂಪತ್ತಿನಿಂದ ತುಂಬಿಸಿಬಿಟ್ಟ. 4ನೇ ಭಾಗ ಕಟ್ಟುನಿಟ್ಟಿನ ಆಡಳಿತ. ಇಷ್ಟು ಬೃಹತ್ ಸಾಮ್ರಾಜ್ಯವನ್ನ ಕೇವಲ ಕತ್ತಿ ಹಿಡಿದು ಆಳೋಕೆ ಸಾಧ್ಯ ಇಲ್ಲ ಅನ್ನೋದು ಅಲಾವುದ್ದೀನ್ಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಆತ ತನ್ನ ಸಾಮ್ರಾಜ್ಯದೊಳಗೆ ಅತ್ಯಂತ ಕಟ್ಟುನಿಟ್ಟಾದ, ಬಿಗಿಯಾದ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತಂದ. ಕೃಷಿ ಇಳುವರಿಯ ಮೇಲಿನ ತೆರಿಗೆ ಎಷ್ಟಿತ್ತು ಗೊತ್ತಾ? ಬರೋಬ್ಬರಿ 50%. ಇದು ಆ ಕಾಲದ ಅತ್ಯಂತ ಕಠೋರ ಆರ್ಥಿಕ ವಾಸ್ತವ. ರೈತರು ತಾವು ಬೆಳೆದ ಅರ್ಧದಷ್ಟು ಬೆಳೆಯನ್ನ ನೇರವಾಗಿ ರಾಜ್ಯದ ಖಜಾನೆಗೆ ಕಟ್ಟಬೇಕಿತ್ತು. ಭೂಮಿಯನ್ನ ಅಳತೆ ಮಾಡಿ ಈ ಕರವನ್ನ ಕಡ್ಡಾಯವಾಗಿ ವಸೂಲಿ ಮಾಡಲಾಗ್ತಿತ್ತು. ಸಾರ್ವಜನಿಕರು ಮತ್ತು ಶ್ರೀಮಂತ ಗಣ್ಯರನ್ನ ಸಂಪೂರ್ಣವಾಗಿ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅಂತ ಆತ ಹಲವಾರು ತಂತ್ರಗಳನ್ನ ಮಾಡ್ದ. ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನ ಫಿಕ್ಸ್ ಮಾಡಿ ಅದನ್ನ ಕಂಟ್ರೋಲ್ ಮಾಡೋಕೆ ಶಹನಾ ಎ ಮಂಡಿ ಅನ್ನೋ ಅಧಿಕಾರಿಯನ್ನೇ ನೇಮಿಸಿದ್ದ. ಮದ್ಯ, ಮಾದಕ ವಸ್ತುಗಳನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದ. ಇಕ್ತಾ ಪದ್ಧತಿಯನ್ನೇ ರದ್ದು ಮಾಡಿದ್ದ. ಇದೆಲ್ಲಕ್ಕಿಂತ ಮಿಗಿಲಾಗಿ ಅವನ ಗೂಢಚಾರ ವ್ಯವಸ್ಥೆ ಎಷ್ಟು ಸ್ಟ್ರಾಂಗ್ ಇತ್ತು ಅಂದ್ರೆ, ಮಾರುಕಟ್ಟೆಯಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸಾಮಾನ್ಯ ಜನರ ಪಕ್ಕದಲ್ಲೇ ಗೂಢಚಾರರು ಕೂತಿರ್ತಿದ್ರು. ಆದ್ರೆ ಯಾರಿಗೂ ಅವರ ಸುಳಿವೇ ಸಿಗ್ತಿರ್ಲಿಲ್ಲ. ಸೇನೆಯಲ್ಲಿ ನಡೆಯುವ ಭ್ರಷ್ಟಾಚಾರವನ್ನ ತಡೆಯೋಕೆ ಅಂತ ಅತ್ಯಂತ ವ್ಯವಸ್ಥಿತವಾದ ಸುಧಾರಣೆಗಳನ್ನ ಜಾರಿಗೆ ತರಲಾಯಿತು. ಮೊದಲನೆಯದಾಗಿ ಡ್ಯಾಗ್ ಪದ್ಧತಿ, ಅಂದ್ರೆ ಯುದ್ಧದ ಕುದುರೆಗಳನ್ನ ಬೇರೆ ಸಾಮಾನ್ಯ ಕುದುರೆಗಳ ಜೊತೆ ಎಕ್ಸ್ಚೇಂಜ್ ಮಾಡದೇ ಇರಲಿ ಅಂತ ಅವುಗಳ ಮೇಲೆ ಬಿಸಿ ಮುದ್ರೆ ಹಾಕೋದು. ಎರಡನೆಯದು ಚೆಹರಾ, ಅಂದ್ರೆ ಪ್ರತಿಯೊಬ್ಬ ಸೈನಿಕನ ದೈಹಿಕ ಲಕ್ಷಣ ಮತ್ತು ಗುರುತನ್ನ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡೋದು. ಈ ತಂತ್ರಗಳಿಂದ ಆತ ಲಕ್ಷಾಂತರ ಸೈನಿಕರಿರೋ ಬೃಹತ್, ಶಿಸ್ತುಬದ್ಧವಾದ ಖಾಯಂ ಸೇನೆಯನ್ನ ಕಟ್ಟಿಬೆಳೆಸಿದ. ವಾಸ್ತುಶಿಲ್ಪದಲ್ಲೂ ಆತನ ಕೊಡುಗೆಗಳಿದ್ವು. ದೆಹಲಿಯ ರಕ್ಷಣೆಗಾಗಿ ಸಿರಿಕೋಟೆ ಹಾಗೇನೆ ಕುತುಬ್ ಮಿನಾರ್ ಆವರಣದಲ್ಲಿ ಸುಂದರವಾದ ಅಲಾಯ್ ದರ್ವಾಜಾವನ್ನ ಕಟ್ಟಿಸ್ದ. ಆದರೆ ಭದ್ರತೆಯ ವಿಚಾರಕ್ಕೆ ಬಂದಾಗ ಆತ ತಗೊಂಡ ನಿರ್ಧಾರಗಳು ಅತ್ಯಂತ ಕ್ರೂರವಾಗಿದ್ವು. ನಿರಂತರವಾಗಿ ನಡೆಯುತ್ತಿದ್ದ ಮಂಗೋಲರ ಆಕ್ರಮಣಗಳನ್ನ ಆತ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ್ದಲ್ಲದೆ ಭವಿಷ್ಯದಲ್ಲಿ ಆಂತರಿಕವಾಗಿ ತೊಂದರೆ ಆಗ್ಬಾರ್ದು ಅಂತ ದೆಹಲಿಯಲ್ಲೇ ನೆಲೆಸಿದ್ದ ಸುಮಾರು 20-30 ಸಾವಿರ ಮಂಗೋಲರನ್ನ 1311ರಲ್ಲಿ ಏಕಾಏಕಿ ಹತ್ಯೆಗೈದುಬಿಟ್ಟ. ಇದು ಆತನ ಆಡಳಿತದ ಭೀಕರ ಮುಖ. 5ನೇ ಮತ್ತು ಅಂತಿಮ ಭಾಗ, ವಿಲಕ್ಷಣ ಪತನ. ಅಷ್ಟು ಬೃಹತ್, ಅಷ್ಟು ಶಿಸ್ತಿನಿಂದ ಕೂಡಿದ್ದ ಸಾಮ್ರಾಜ್ಯ ಬಹಳಕಾಲ ಉಳಿಬೇಕಿತ್ತು ಅಲ್ವಾ? ಆದ್ರೆ 1316ರಲ್ಲಿ ಅನಾರೋಗ್ಯದಿಂದ ಅಲಾವುದ್ದೀನ್ ಸತ್ತ ತಕ್ಷಣ ಇಡೀ ಆಡಳಿತ ಅತ್ಯಂತ ವೇಗವಾಗಿ, ಅಷ್ಟೇ ವಿಲಕ್ಷಣವಾಗಿ ಪತನದ ಕಡೆಗೆ ಸಾಗಿತು.
ಅಲಾವುದ್ದೀನ್ ಕಣ್ಣು ಮುಚ್ಚಿದ್ದೇ ತಡ ಉತ್ತರಾಧಿಕಾರಕ್ಕಾಗಿ ದೊಡ್ಡ ಮಟ್ಟದ ರಕ್ತಪಾತ ಶುರುವಾಯಿತು. ಸೇನಾಪತಿ ಮಲಿಕ್ ಕಾಫೂರ್ ಅಧಿಕಾರ ಹಿಡಿಯೋ ದುರಾಸೆಯಿಂದ ಅಲಾವುದ್ದೀನ್ನ ಕಿರಿಯ ಮಗುವನ್ನ ಸಿಂಹಾಸನದ ಮೇಲೆ ಕೂರಿಸಿ ತಾನೇ ಆಳೋಕೆ ಟ್ರೈ ಮಾಡಿದ. ಆದ್ರೆ ದರ್ಬಾರಿನ ಗಣ್ಯರೆಲ್ಲ ಸೇರಿ ಕಾಫೂರ್ನನ್ನೇ ಹತ್ಯೆ ಮಾಡಿದ್ರು. ಇದರ ಬೆನ್ನಲ್ಲೇ ಅಲಾವುದ್ದೀನ್ನ ಇನ್ನೊಬ್ಬ ಮಗ ಮುಬಾರಕ್ ಶಾ ಖಿಲ್ಜಿ ತನ್ನ ಸ್ವಂತ ಸಹೋದರರನ್ನೇ ಕುರುಡರನ್ನಾಗಿಸಿ ಸಿಂಹಾಸನ ಏರಿದ. ಈ ಮುಬಾರಕ್ ಶಾ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಅಲಾವುದ್ದೀನ್ ಕಟ್ಟಿದ್ದ ಆ ಉಕ್ಕಿನ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಧೂಳಿಪಟ ಆಯಿತು. ಕಠಿಣ ತೆರಿಗೆಗಳನ್ನ ರದ್ದು ಮಾಡಿದ, ಕೈದಿಗಳನ್ನ ಬಿಡುಗಡೆ ಮಾಡಿದ. ಆದ್ರೆ ಈತನ ವರ್ತನೆ ದರ್ಬಾರ್ನಲ್ಲಿ ಎಲ್ಲರನ್ನೂ ಶಾಕ್ ಮಾಡಿತು. ಕೆಲವೊಮ್ಮೆ ಮಹಿಳೆಯರ ಬಟ್ಟೆ ಹಾಕ್ಕೊಂಡು ಮತ್ತೆ ಕೆಲವೊಮ್ಮೆ ಸಂಪೂರ್ಣ ಬೆತ್ತಲಾಗಿ ಆಸ್ಥಾನಕ್ಕೆ ಬರ್ತಿದ್ದ. ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ವಜೀರಾಗಿದ್ದ ಖುಸ್ರವ್ ಖಾನ್ನ ಮೇಲೆ ಎಷ್ಟೊಂದು ಹುಚ್ಚು ಗೀಳು ಬೆಳೆಸ್ಕೊಂಡಿದ್ದ ಅಂದ್ರೆ ಆತನನ್ನೇ ಸಾಮ್ರಾಜ್ಯದ ಅತ್ಯುನ್ನತ ಹುದ್ದೆಗೆ ಕೂರಿಸಿದ. ಈ ವಿಲಕ್ಷಣ ದುರ್ಬಲ ಆಡಳಿತ ಜಾಸ್ತಿ ದಿನ ಉಳಿಲಿಲ್ಲ. ಮುಬಾರಕ್ ಶಾ ಯಾರ ಮೇಲೆ ಅತಿಯಾದ ನಂಬಿಕೆ ಇಟ್ಟಿದ್ದನೋ ಅದೇ ವಜೀರ್ ಖುಸ್ರವ್ ಖಾನ್ 1320ರಲ್ಲಿ ಪಿತೂರಿ ಮಾಡಿ ಆತನನ್ನೇ ಹತ್ಯೆ ಮಾಡ್ದ. ಈ ಒಂದು ಅಂತಿಮ ನಂಬಿಕೆ ದ್ರೋಹದೊಂದಿಗೆ ಕೇವಲ 30 ವರ್ಷಗಳಲ್ಲೇ ಇಡೀ ಭಾರತವನ್ನೇ ನಡುಗಿಸಿದ್ದ ಖಿಲ್ಜಿ ಸಂತತಿ ಸಂಪೂರ್ಣವಾಗಿ ಮಣ್ಣುಪಾಲಾಯ್ತು. ಜೊತೆಗೆ ಮುಂದಿನ ತುಗ್ಲಕ್ ಸಂತತಿಯ ಉದಯಕ್ಕೆ ದಾರಿ ಮಾಡಿಕೊಡ್ತು. ಇದೆಲ್ಲವನ್ನೂ ಗಮನಿಸಿದಾಗ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಕೇವಲ ಬಲವಂತ, ಕ್ರೂರತೆ ಮತ್ತು ಭಯೋ ಹುಟ್ಟಿಸಿ ಕಟ್ಟಿದ ಸಾಮ್ರಾಜ್ಯ ಆ ಭಯೋ ಹುಟ್ಟಿಸುವ ನಾಯಕನಿಲ್ಲದೆ ಉಳಿಯೋಕ್ ಸಾಧ್ಯವೇ ಇರ್ಲಿಲ್ವಾ? ಖಿಲ್ಜಿ ಸಂತತಿಯ ಆ ಉಕ್ಕಿನ ಸೇನಾ ದಕ್ಷತೆ ಮತ್ತು ಆ ಕಟ್ಟುನಿಟ್ಟಾದ ಆಡಳಿತವೇ ಅದರ ಅತಿ ವೇಗದ ಪತನಕ್ಕೆ ಕಾರಣವಾಯ್ತಾ? ಇದನ್ನೇ ಸ್ವಲ್ಪ ಯೋಚನೆ ಮಾಡಿ. ಈ ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ಐತಿಹಾಸಿಕ ವಿವರಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಈ ರೋಚಕ ಇತಿಹಾಸದ ಬಗ್ಗೆ ಹೊಸ ಚಿಂತನೆಗೆ ಇದು ಹಾದಿ ಮಾಡಿಕೊಟ್ಟಿದೆ ಎಂದು ಭಾವಿಸ್ತೀನಿ. ನಮ್ಮೊಂದಿಗೆ ಈ ವಿವರಣೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.